ಇವಾಗ ನಾವು ಒಂದು ಹುಡುಗಿ ಜೊತೆ ಒಂದು ಯಾವ್ದೋ ಹಳೆ ರೀಲ್ ಮಾಡಿದ್ದಂಗೆ ತಪ್ಕೊಂಡ್ಬಿಟ್ಟು ವಿಡಿಯೋನ ಎಷ್ಟು ಟ್ರೋಲ್ ಮಾಡೋರು ಅಂದ್ರೆ ಮೈಸೂರು ಮ್ಯಾಂಗೋ ಆಗಲಿ ಕ್ರಿಯೇಟಿವ್ ಕನ್ನಡಿಗ ಆಗಲಿ ಇವರೆಲ್ಲ ಲೋಫರ್ ಮಕ್ಕಳು ಅದನ್ನ ಇಟ್ಕೊಂಡ್ಬಿಟ್ಟು ಎಷ್ಟು ಟ್ರೋಲ್ ಮಾಡ್ಬಿಟ್ರು ಅಂದ್ರೆ ನನ್ನ ಕ್ಯಾರೆಕ್ಟರ್ನ ಅದರಿಂದ ಡಿಸೈಡ್ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪೆಕ್ರು ಬಡ್ಡಿದು ನನ್ನು ಮ್ಯಾಂಗೋನು ಲೋಫರ್ಗಳು ಒಂದೈತೆ. ಮೊದ್ಲಾಗಿ ನಾವು ಇವನ್ನ ರೋಸ್ಟ್ ಮಾಡಿರೋ ವಿಡಿಯೋದಲ್ಲಿ ಕೆಟ್ಟ ಭಾಷೆ ಬಳಸಿಲ್ಲ, ಜೊತೆಗೆ ಇವ್ನು ಹೇಳ್ತಾವನಲ್ಲ ಈ ವಿಡಿಯೋ ಈ ವಿಡಿಯೋನ ನಾನಂತೂ ರೋಸ್ಟ್ ಮಾಡಿಲ್ಲ, ಮ್ಯಾಂಗೋ ಮಾಡೋರೆ. ಬಟ್ ಅದೇನ್ ಇವ್ನ್ ಮಾನ ಹೋಗೋ ತರ ಇಲ್ಲ, ಯಾಕಂದ್ರೆ ಈ ಬಡ್ಡಿದಕ್ಕೆ ಮಾನ ಅನ್ನೋದೇ ಇಲ್ಲ. ಸೊ ಇವ್ನ್ ಮಾಡೋ ಶಾವ್ಗೆ ಬೋಳ್ಸೋ ವಿಡಿಯೋ, ಕೊಬ್ಬರಿ ಎಣ್ಣೆ ತಂದು ಕುಂಡಿ ಕೊಡೋ ವಿಡಿಯೋ, ಹುಡುಗಿರನ್ನ ತಪ್ಕೊಂಡು ಕಾ ಮುಕುಂತರ ಎಕ್ಸ್ಪ್ರೆಷನ್ ಕೊಡೋ ವಿಡಿಯೋ ಎಲ್ಲ ಇವನ್ ಪ್ರಕಾರ ಅದು ರೀಲ್ ನೋಡ್ಬೇಕು, ಕಂಟೆಂಟ್ ನೋಡ್ಬೇಕು ಅಲ್ವಾ. ಆದ್ರೆ ನಾವುಗಳು ಸರ್ಕಾಸಮ್ ಆಗಿ ಕಾಲ್ ಹೇಳ್ಕೊಂಡು ವಿಡಿಯೋ ಮಾಡಿದ್ರೆ ಇವನು ನಮ್ಗೆ ಲೋಫರ್ಗಳು ಅಂತವನೆ. ಇವನು ನಮ್ಮನ್ನ ಲೋಫರ್ಗಳು ಅಂದ್ಮೇಲೆ ಸುಮ್ನೆ ಇರೋಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸ್ನೇಹಿತರೆ, ಈ ಚಿಂದಿತೋರ ಹಂದಿ ನನ್ ಮಗ ಇವಾಗಷ್ಟೇ ಅಲ್ಲ, ಲಾಸ್ಟ್ ಟೈಮ್ ಸಹ ಯಾವ್ದೋ ಚಾನಲ್ ಅಲ್ಲಿ ಕೂತ್ಕೊಂಡು ಹಿಂಗೆ ಬಾಯಲ್ಲಿ ಬೇದಿ ಮಾಡ್ಕೊಂಡಿದ್ದ ನಮ್ ಬಗ್ಗೆ. ಈ ಬೇವರ್ಸಿ ಆ ಟೈಮ್ ಅಲ್ಲಿ ಮಾತಾಡಿದಾಗ ಮ್ಯಾಂಗೋ ಸರಿಯಾಗಿ ಹಾಕೊಂಡು ರುಬ್ಬಿದ್ರು. ಅವ್ರು ರುಬ್ಬಿರೋ ರಬ್ಸಕ್ಕೆ ಕಬ್ಜನ್ ಕುಂಡಿ ಸ್ತಬ್ಧ ಆಗ್ಬಿಟ್ಟಿರುತ್ತೆ. ನಾನ್ಯಾಕೆ ಇನ್ನೊಂದ್ಸಲ ರೋಸ್ಟ್ ಮಾಡೋದು ಅಂತ ಸುಮ್ನಾಗಿದ್ದೆ. ಆದ್ರೆ ಈ ಪಬ್ಲಿಸಿಟಿ ಗುಟ್ಟಿರೋ ಪಾಪಸ್ ಕಳ್ಳಿ ನನ್ ಮಗನ್ಗೆ ಬೇರೆಯವ್ರ ಕುಂಡಿ ಒಳಕ್ಕೆ ಕೈ ಹಾಕಿ ಮೂಸ್ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗ ಆಡ್ತಿರ್ತಾನೆ. ಕಬ್ಜಾ, ನಿಂಗೆ ಪಬ್ಲಿಸಿಟಿ ಅಂದ್ರೆ ಬಾರಿ ಇಷ್ಟ ಅಲ್ವಾ? ಬಾ, ಈ ವಿಡಿಯೋದಲ್ಲಿ ನಾನು ನಿಂಗೊಂಚೂರು ಪಬ್ಲಿಸಿಟಿ ಕೊಡ್ತೀನಿ. ತಿನ್ನೋಕ್ ಚಂದ ಬೆಣ್ಣೆ, ಮೂಗಲ್ ಬರುತ್ತೆ ಗೊಣ್ಣೆ, ಬಾಯಲ್ಲಿ ಹೇಳುತ್ತೆ ಹುಣ್ಣೆ, ಇವತ್ತಿಡುವ ಬನ್ನಿ ಕಬ್ಜುನ್ ಕುಂಡಿಗೆ ತುಂಡಾದ ದೊಣ್ಣೆ ಅಂತ ಹೇಳಕ್ ಬಂದೆ ಗುರು, ಅಷ್ಟೇ. ಸ್ನೇಹಿತರೆ, ಈ ಕಬ್ಜಾ ತಿರುಪತಿ ಮತ್ತೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟಕ್ಕೂ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದಾಗ ಅದ್ಯಾರೋ ಇವ್ನ್ಗೆ ನಿನ್ಗೆ ಯಾಕೆ ಬೇಕು ಪಾದಯಾತ್ರೆ ಎಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಈ ತೂತ್ ಮಾಡ್ಕೆ ಮುಕ್ತವನು ಏನ್ ಹೇಳವನೇ ಗೊತ್ತಾ? ಮತ್ತೆ ಯಾಕೆ ಬೇಕು ನಿಮ್ಗೆಲ್ಲ ಪಾದಯಾತ್ರೆ ಅನ್ನೋರಿಗೆ, ನಾನು ತಿರುಪತಿ ಪಾದಯಾತ್ರೆ ಹೋದಾಗ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿತ್ತು, ಅಂದ್ರೆ RCB ವಿನ್ ಆಯಿತು. ಹಂಗೆ ಸೌಜನ್ಯ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಾಗ ಟಿವಿ ಚಾನಲ್ ಅವರು ಅದ್ರ ಬಗ್ಗೆ ಒಂದು ಟೆಲಿಕಾಸ್ಟ್ ಮಾಡ್ತಿದ್ದಿರಲಿಲ್ಲ. ಆದ್ರೆ ಇವಾಗ 24x7 ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲೊಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿದೆ. ನನಗೆ ನನ್ನ ಪ್ರಕಾರ ನಾನು ಪಾದಯಾತ್ರೆ ಮಾಡಿದಾಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ಅಂತ ಹಂಗ ಅನ್ಸುತ್ತೆ. ಅದಕ್ಕೆ ದರ್ಶನ್ ಸರ್ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಕಬ್ಜಾ, ನೀನ್ ಪಾದಯಾತ್ರೆ ಮಾಡಿದಾಗೆಲ್ಲ ಪಾಸಿಟಿವಿಟಿ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಗೆಟಿವಿಟಿ ಅನ್ನೋದು ನಾನ್ ಸ್ಟಾಪ್ ಆಗಿ ಅಟ್ಕಾಯಿಸ್ಕೋತು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ನೀನ್ ಹೇಳೋ ತರ ನೀನ್ ಪಾದಯಾತ್ರೆ ಮಾಡಿದ್ಮೇಲೆ RCB ಕಪ್ ಗೆದ್ದು ಪಾಸಿಟಿವಿಟಿ ಸ್ಟಾರ್ಟ್ ಆಯ್ತು ಅಂದಲ್ಲ, ಅದಾದ್ಮೇಲೆ ಸ್ಟ್ಯಾಂಪೇಡ್ ಆಗಿ 14 ಜನರ ಪ್ರಾಣ ಹೋಯ್ತು. ಇದು ನಮ್ಮ RCB ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿ ತರ. ಇದಕ್ಕೇನೆ ಹೇಳ್ತೀಯಾ? ಇದ್ರ ಜೊತೆಗೆ ಎಷ್ಟೋ ವರ್ಷಗಳಿಂದ ಹೆಂಗೋ ಒಂದು ಘನತೆ ಗಾಂಭೀರ್ಯದಿಂದ ನಡ್ಕೊಂಡ್ ಬರ್ತಿದ್ ಸೌಜನ್ಯ ಹೋರಾಟ ನೀನ್ ಪಾದಯಾತ್ರೆ ಮಾಡ್ತಿದ್ದಂಗೆ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬರ್ಲಿಲ್ಲ ಕಂದ. ಧರ್ಮಸ್ಥಳದ ಬಗ್ಗೆ ನ್ಯೂಸ್ ಮಾಡಬಾರ್ದು ಅಂತ ಕೋರ್ಟ್ ಇಂದ ತಡೆಯಾಜ್ಞೆ ಇತ್ತಲ್ಲ, ಅದು ರಿಮೂವ್ ಆದ್ಮೇಲೆ ಬಂದಿದ್ದು. ಹೋಗ್ಲಿ, ನಿನ್ ಖುಷಿಗೆ ನೀನ್ ಪಾದಯಾತ್ರೆ ಮಾಡಿದ್ಮೇಲೆ ಈ ಹೋರಾಟದ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂತು ಅಂತಾನೆ ತಿಳ್ಕೊಳ್ಳೋಣ. ಆದ್ರೆ ಅದಾದ್ಮೇಲೆ ಏನಾಯ್ತು? ಈ ಬುರುಡೆ ಪ್ರಕರಣದಿಂದ ಅಲ್ಲಿರೋರೆಲ್ಲ ಬಿಡ್ತಿರೋದು ಬರೀ ಬುರುಡೆ ಅಂತ ಎಕ್ಸ್ಪೋಸ್ ಆಗಿ ಆ ಹೋರಾಟಗಾರರು ಜೈಲಿಗೆ ಹೋಗಿದ್ ಬಂದು ಎಲ್ರೂ ಒಂದ್ ಕಡೆಯಿಂದ ತನಿಖೆ ಎದುರಿಸೋ ತರ ಆಗಿದೆ. ಜೊತೆಗೆ ಇವರೆಲ್ಲ ಹೇಳ್ತಿರೋದು ಸುಳ್ಳು ಅನ್ನೋ ಮಟ್ಟಕ್ಕೆ ಸುದ್ದಿ ಆಗ್ತಿದೆ. ಇದಕ್ಕೇನ್ ಹೇಳ್ತೀಯಾ? ನೀನು ಪಾದಯಾತ್ರೆ ಮಾಡಿದ್ಮೇಲೆ ಒಳ್ಳೇದು ಅನ್ನೋದಕ್ಕಿಂತ ಕೆಟ್ಟೆ ಜಾಸ್ತಿ. ಬರೀ ಪಾದಯಾತ್ರೆ ಅಷ್ಟೇ ಅಲ್ಲ, ನೀನ್ ಪಾದ ಇಟ್ಟಿದ್ ಜಾಗದಲ್ಲೆಲ್ಲ ಮಟಾಸ್ ಆಗ್ಬಿಟ್ಟಿದೆ. ನಿಂದೊಂಥರ ಮಟಾಸ್ ಲೆಗ್ಗಿದ್ದಂಗೆ. ಅದಲ್ದೆ ಮೊನ್ನೆ ನೋಡಿದ್ರೆ ಡಿ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಪಾದಯಾತ್ರೆ ಹೋಗಿದ್ ಬಂದಿದೀಯಾ. ಇದರಿಂದ ಡಿ ಬಾಸ್ ವಿಷಯದಲ್ಲಿ ಪಾಸಿಟಿವಿಟಿ ಆಗದೆ ಇದ್ರು ಪರವಾಗಿಲ್ಲ. RCB ಮತ್ತೆ ಬುರುಡೆ ಪ್ರಕರಣದಲ್ಲಿ ಆಯ್ತಲ್ಲ, ಆ ಮಟ್ಟಕ್ಕೆ ನೆಗೆಟಿವಿಟಿ ಅಂತೂ ಆಗೋದ್ ಬೇಡ ಗುರು. ಆಮೇಲೆ ಸ್ನೇಹಿತರೆ, ಪಾದಯಾತ್ರೆ ಶುರು ಮಾಡೋಕು ಮುಂಚೆ ಈ ಕಬ್ಜಾ ಹೇಳಿದ್ದೇನು ಗೊತ್ತಾ? ನಾಳೆ ನನ್ನ ಟಾರ್ಗೆಟ್ RR ನಗರ ಇಂದ ರಾಮನಗರ ಅಂತ ಅನ್ಕೊಂಡಿದ್ದೀನಿ. ನಡೆಯಕ್ ಆಗುತ್ತಿಲ್ವೋ ಗೊತ್ತಿಲ್ಲ, ಬಟ್ ಈ ಸಲ ಚಪ್ಪಲಿ ಇಲ್ಲದೆ ನಡೆಯಕ್ ಟ್ರೈ ಮಾಡ್ತೀನಿ. ಬಟ್ ನಾನು ಮಾತು ಕೊಟ್ಟಿದ್ದೀನಿ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಾನು ನವಾಜ್ ಬ್ರೋ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಫೈನಲ್ ನವಾಜ್ ಬ್ರೋ ಬಂದು ಜಾಯ್ನ್ ಆಗಿದ್ದಾರೆ. ಬಾಸ್ ಹೆಸರಿಂದ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಖಂಡಿತ ಜಾಯ್ನ್ ಆಗದೆ. ನೋಡಿ, ಚಪ್ಪಲಿ ಇಲ್ದೆ ನಡೆಯೋಕ್ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಮೊದಲನೇ ದಿನಾನೇ ಚಪ್ಪಲಿ ಹಾಕೊಂಡು ಹೋಗ್ತಾವನೆ. ಇದಿರ್ಲಿ, ಎರಡನೇ ದಿನ ಆದ್ರೂ ಚಪ್ಪಲಿ ಹಾಕೊಳ್ದೆ ನಡ್ಕೊಂಡು ಹೋಗೋಣ. ಡೇ ಟು ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಬಿಡದಿಯಿಂದ ರಾಮನಗರ ಕಡೆ ಹೋಗ್ತಾ ಇದೀವಿ. ಏನ್ ಚಾಲು ಕಿದ್ಯೋ ಮಗನ? ಟೈಮ್ 12:50. ಇವಾಗ ಚನ್ನಪಟ್ಟಣ ರೀಚ್ ಆಗಿದೀವಿ. ಇಲ್ಲಿ ಲಾಡ್ಜ್ ಬುಕ್ ಮಾಡ್ತಾ ಇದೀವಿ. ಬುಕ್ ಮಾಡಿ ಇವತ್ತು ಇಲ್ಲೇ ಸ್ಟೇ ಮಾಡ್ಬಿಟ್ಟು ಬೆಳಗ್ಗೆ ಮತ್ತೆ ಒಂದು 5-6 ಗಂಟೆಗೆ ಪಾದಯಾತ್ರೆ ಶುರು ಮಾಡ್ತೀವಿ. ಅಲ್ಲ ಕಣ್ಲ ಕಬ್ಜಾ, ತಿರುಪತಿ ಪಾದಯಾತ್ರೆ ಮಾಡ್ಬೇಕಾದ್ರೆ ರಾಜಾ ಹುಲಿ ತರ ಇದ್ದೆ, ಧರ್ಮಸ್ಥಳ ಪಾದಯಾತ್ರೆ ಮಾಡ್ಬೇಕಾದ್ರೆ ಎಬ್ಬುಲಿ ತರ ಆಡ್ತಿದ್ದೆ. ಇವಾಗೇನೋ ಬಿಡದಿಟ್ಟು ಚನ್ನಪಟ್ಟ ಬರೀ 26 ಕಿಲೋಮೀಟರ್ ನಡೆಯೋ ಅಷ್ಟ್ರಲ್ಲೇ ಅಣ್ಸುಟ್ಟಿರೋ ಇಲಿ ತರ ಆಗ್ಬಿಟ್ಟಿದ್ಯಲ್ಲ. ಅಲ್ಲ ಕಣ್ಲ ಕಬ್ಜಾ, ಬರೀ 6 ದಿನಕ್ಕೆ 296 ಕಿಲೋಮೀಟರ್ ಇರೋ ಧರ್ಮಸ್ಥಳಕ್ಕೆ ರೀಚ್ ಆಗಿರೋ ನೀನು ಇಲ್ಲೇಕೆ ಒಂದ್ ದಿನಕ್ಕೆ ಬರೀ 20-25 ಕಿಲೋಮೀಟರ್ ಅಷ್ಟೇ ನಡೀತಾ ಇದೆಯಾ ಅಂತ ಜನ ಪ್ರಶ್ನೆ ಮಾಡಿದ್ರೆ ಈ ಗೂಬಡ್ಡಿದು ಹೇಳೋದೇನ್ ಗೊತ್ತಾ? ಡೇ 4 ಪಾದಯಾತ್ರೆ ಶುರು ಮಾಡಿದೀವಿ. ಮದ್ದೂರಿಂದ ಮಂಡ್ಯ ಕಡೆ ಹೋಗ್ತಾ ಇದೀವಿ.
ನೀವು ಯೋಚನೆ ಮಾಡ್ತಿರ್ಬೋದು ಡೈಲಿ 50 ಕಿಲೋಮೀಟರ್ ನಡೆಯೋನು 20 ಕಿಲೋಮೀಟರ್ ನಡೀತಿದ್ದೇನೆ ಅಂತ ಹೇಳಿ. ಕಾರಣ ನಮ್ಮ ನವಾಜ್ ಭಾಯಿ ಅವ್ರ ಲೈಫ್ ಅಲ್ಲೇ ಪದಯಾತ್ರೆ ಮಾಡಿಲ್ಲ, ನಮಗೋಸ್ಕರ ಪದಯಾತ್ರೆ ಬಂದಿರೋದು. ಅದಕ್ಕೋಸ್ಕರ ಅವ್ರು ಎಷ್ಟು ನಡೀತಾರೋ ಅವ್ರ ಜೊತೆ ಸಾಥ್ ಕೊಡ್ತಾ ಇದೀವಿ ಅಷ್ಟೇ. ಹೌದಾ, ನಿಧಾನಕ್ಕೆ ನಡೀತಿರೋದಕ್ಕೆ ನವಾಜ್ ಬೈ ಕಾರಣನಾ? ಇದ್ರೂ ಇರ್ಬೋದು ಬಿಡು, ಪಾಪ ವೈನ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಅವನ್ದಂಗಿರ್ಲಿ, ನೀನ್ ಯಾಕಿಂಗೆ ಕುಂಟಲ ಕಡೆ ಕುಂಟ್ ಅಂತ ಕುಂಟ್ತಾ ಇದೀಯಾ? ಮಂಡ್ಯದ ಕಬ್ನಲ್ ತಂದು ಕೊಟ್ಟವ್ರೆ, ಪ್ಯೂರ್ ಕೆಮಿಕಲ್ ರಹಿತ ನಾಟಿ ಕಬ್ನಲ್, ಸಾಕಾಗಿದೆ. ಮಂಡ್ಯ ಎಂಟ್ರಿ ಕೊಟ್ಟಾಯ್ತು, ಬರಿಗಾಲಲ್ಲಿ ನಡೀತಾ ಇದೀವಿ. ದೇವರಾಣೆಗರು ನಡೆಯಕ್ ತುಂಬಾ ಕಷ್ಟ ಆಗ್ತಿದೆ. ತಗೊಳ್ರಪ್ಪ, ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡೋಕೆ ಟ್ರೈ ಮಾಡ್ತೀನಿ ಅಂದವನು ಡೇ 1 ಡೇ 2 ಪಾದಯಾತ್ರೆನ ಚಪ್ಪಲಿ ಹಾಕೊಂಡ್ ಮಾಡ್ಬಿಟ್ಟು ಕೊನೆಗೆ ಡೇ 4 ಅಲ್ಲಿ ಮಾತ್ರ ಕಾಲಲ್ಲಿ ನಡೀತಾವನಂತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದ್ರಲ್ಲೂ 4ನೇ ದಿನ ಸ್ಟಾರ್ಟಿಂಗ್ ಅಲ್ಲಿ ನಡೆಯೋಕೆ ಶುರು ಮಾಡಿದಾಗ ಚಪ್ಪಲಿ ಹಾಕೊಂಡ್ ನಡೀತಿದ್ದವನು ಮಂಡ್ಯಕ್ಕೆ ಬರ್ತಿದ್ದಂಗೆ ಚಪ್ಪಲಿ ಇಲ್ದೆ ನಡೀತಿದೀವಿ ಅಂತವನೆ. ವಾವ್, ದಿಸ್ ಇಸ್ ಮ್ಯಾಜಿಕಲ್, ಮೆಡಿಕಲ್, ಮಿರಾಕಲ್, ಪಡಿಕಲ್, ಹುಲಿಕಲ್. ಮೇ ಬಿ ಚಪ್ಪಲಿ ಇಲ್ದೆ ನಡೀತಾ ಇದೀವಿ ಅಂತ ವಿಡಿಯೋ ಮಾಡ್ಬೇಕಾದ್ರೆ ಕಾಲ್ ತೋರಿಸ್ಬೇಕು ಅಲ್ವಾ, ಅದಕ್ಕೆ ಚಪ್ಪಲಿ ಬಿಚ್ಚಿಟ್ಟು ಒಂದು ವಿಡಿಯೋ ಮಾಡಿರೋದು ಅನ್ಸುತ್ತೆ ಅಲ್ವೆಲ್ಲ ಕಬ್ಜಾ? ನಮಗೆಲ್ಲ ಗೊತ್ತಾಗೋಯ್ತು. ಸ್ನೇಹಿತರೆ, ಇವನು ಈ ತರ ಚಪ್ಪಲಿ ಹಾಕೊಂಡು ನಡೆದ್ಬಿಟ್ಟು ಚಪ್ಪಲಿ ಹಾಕೊಳ್ದೆ ನಡೀತಾ ಇದ್ದೀನಿ ಅಂತ ತೋರಿಸ್ಕೊಂಡು ವಿಡಿಯೋ ಮಾಡ್ತಿರೋದನ್ನ ನೋಡಿದ್ರೆ ಇವಾಗ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಡೋ ಆಟ ನೋಡಿದ್ರೆ ಮಂಗಿ, ಮಾಡೋ ನಾಟಕ ನವರಂಗಿ. ಯಾರಾದ್ರೂ ಇವನ್ನ ಹಿಡ್ಕೊಂಡು ತೆಂಗಿ ಅವಾಗಾದ್ರೂ ಬುದ್ಧಿ ಕಲಿತಾನೆ ಅನ್ಸುತ್ತೆ ಈ ಕಮಂಗಿ. ಇವತ್ತಿನ ಪಾದಯಾತ್ರೆನ ಮಂಡ್ಯಗೆ ಎಂಡ್ ಮಾಡ್ತಾ ಇದೀವಿ. ರೀಸನ್ ಇಷ್ಟೇ, ಸ್ವಲ್ಪ ಕಾಲು ಉದ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಡಾಕ್ಟರ್ ಹತ್ರ ಕ್ಲಿನಿಕ್ ಹೋಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದೀವಿ. ಅಯ್ಯಯ್ಯೋ, ಏನ್ ಗುರು ಇದು? 6 ದಿನಕ್ಕೆ 296 ಕಿಲೋಮೀಟರ್ ನಡೆದಾಗ ಊದ್ಕೊಳ್ದೆ ಇರೋ ಕಾಲು ಡಿ ಬಾಸ್ ಮನೆಯಿಂದ ಮಂಡ್ಯಕ್ಕೆ ರೀಚ್ ಆಗೋಕೆ 3 ದಿನ ತಕೊಂಡು 104 ಕಿಲೋಮೀಟರ್ ನಡೆಯೋ ಅಷ್ಟರಲ್ಲೇ ಊದ್ಕೊಳ್ಳುತ್ತೆ ಅಂದ್ರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 5ನೇ ದಿನ ಪಾದಯಾತ್ರೆ ಶುರು ಮಾಡಿದೀವಿ ಮಂಡ್ಯದಿಂದ. ಈ ಪಾದಯಾತ್ರೆಗೆ ಇನ್ನಷ್ಟು ಬಲ ಬಂದಿದೆ, ಯಾಕಂದ್ರೆ ನಮ್ಮ ಅಗಸ್ತ್ಯ ರಾಜುಗಳ ಸೇರಿದ್ದಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಇವತ್ ನಾನು ಚಪ್ಪಲಿ ಹಾಕೊಳ್ಳಬೇಕು, ಕಾಲ್ ನೋಡ್ತಿರ್ಬೋದು ಊದ್ಕೊಂಡ್ಬಿಟ್ಟೈತೆ. ಡಾಕ್ಟರ್ ಚಪ್ಪಲಿ ಹಾಕೊಂಡು ನಡಿ ಅಂತ ಹೇಳಿದಾರೆ, ಅದಕ್ಕೋಸ್ಕರ ಚಪ್ಪಲಿ ಹಾಕೊಂಡು ನಡೀತಾ ಇದ್ದೀನಿ ಅಷ್ಟೇ. ಅಬ್ಬಾ, ಓವರ್ ಆಕ್ಟಿಂಗ್ ಓವರ್ ಡೋಸ್ ಕೊಡೋ ತರ ಆಡೋದು ಅಂದ್ರೆ ಇದೇ ಅನ್ಸುತ್ತೆ. ಅಲ್ಲ ಕಣ್ಲ ಕಬ್ಜಾ, ಡಾಕ್ಟರ್ ಹೇಳೋರೆ ಅದಕ್ಕಷ್ಟೇ ಚಪ್ಪಲಿ ಹಾಕೋತಾ ಇದೀನಿ ಅಂತ ಇದೆಯಲ್ಲ. ಡೇ 1 ಇಂದ ಡೇ 4 ವರ್ಗು ನೀನ್ ಮಾಡಿರೋ ವಿಡಿಯೋದಲ್ಲೆಲ್ಲ ಆಲ್ಮೋಸ್ಟ್ ಚಪ್ಪಲಿ ಹಾಕೊಂಡೇ ನಡೆದಿದ್ಯಾ. ಅಂತದ್ರಲ್ಲಿ ಇವಾಗಷ್ಟೇ ಚಪ್ಪಲಿ ಹಾಕೋತಾ ಇದೀನಿ ಅನ್ನೋ ತರ ಇಂತ ಡೌಟ್ ಆಜಾಗ್ ಡಿಂಗ್ರಿ ಬಿಲ್ಲಿ ನಾಟಕ ಯಾಕ್ಲಾ? ಆಮೇಲೆ ಇನ್ನೊಂದೇನ್ ಗೊತ್ತಿಲ್ಲ ಕಬ್ಜಾ, ಬರೀ ಕಾಲಲ್ಲಿ ನಡೆದ್ರೆ ಪಾದದ ಕೆಳಗೆ ಗಾಯ ಆಗುತ್ತೆ ಹೊರತು ಕಾಲನ್ ಮೇಲೆಲ್ಲ. ಕಾಲನ್ ಮೇಲೆ ಗಾಯ ಆಗೋದು ಯಾವಾಗ ಅಂದ್ರೆ ಜಾಸ್ತಿ ಸಮಯ ಚಪ್ಪಲಿ ಹಾಕೊಂಡು ಅಥವಾ ಶೂ ಹಾಕೊಂಡು ನಡಿಬೇಕಾದ್ರೆ ಸ್ಕಿನ್ಗೆ ಉಜ್ಜಿ ಗಾಯ ಆಗುತ್ತೆ. ನೀನು ಪಾಯಿಂಟು ಕರೆಕ್ಟ್. ಲೋ ಕಬ್ಜಾ, ನೀನು ಈ ಪಾದಯಾತ್ರೆ ಮಾಡಿರೋದಂತೂ ಪಕ್ಕಾ ಒಪ್ಕೊಳ್ಳುವ, ಆದ್ರೆ ಮಾಡೋದ್ ಮಾಡ್ತೀಯಾ. ಅದ್ಯಾಕ್ಲ ಹಿಂಗೆ ಅಲ್ಲೊಂದಿಲ್ಲೊಂದು ಸುಳ್ಳು ಹೇಳ್ತೀಯಾ? ಮೊದ್ಲು ನೀನು ಈ ಸುಳ್ಳು ಹೇಳಿ ಸಿಗಾಕೊಳ್ದೆ ಇರೋದು ಹೇಗೆ ಅನ್ನೋದನ್ನ ಸುಜಾತ ಅಜ್ಜಿ ಹತ್ರ ಹೋಗಿ ಕೇಳಿ ಕಲ್ತ್ಕೋ. ಸ್ನೇಹಿತರೆ, ನಿಮ್ಗೆ ಪಾದಯಾತ್ರೆ ಮತ್ತೆ ಫಾಲೋವರ್ಸ್ ಯಾತ್ರೆ ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನ್ ಗೊತ್ತಾ? ಏನದು? ಅದೇನಂದ್ರೆ ಫಾಲೋವರ್ಸ್ ಯಾತ್ರೆ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿದ್ದ ಬಾಡಿ, ಪಾದಯಾತ್ರೆ ಮಾಡ್ಬೇಕಾದ್ರೆ ಆಗ್ಬಿಟ್ಟಿದೆ ಜಟಕಾ ಗಾಡಿ. ಅವನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ನಿನ್ಗಿದು ಬೇಕಿತ್ತ ಮಗನೇ? ಸ್ನೇಹಿತರೆ, 6 ದಿನಕ್ಕೆ 296 ಕಿಲೋಮೀಟರ್ ಬೇಡ ಅವನು ಹೇಳೋ ಪ್ರಕಾರ 7 ದಿನಕ್ಕೆ 296 ಕಿಲೋಮೀಟರ್ ಅಂದ್ರೆ ದಿನಕ್ಕೆ 42 ಕಿಲೋಮೀಟರ್ ನಡೆದ್ರು ನೆಟ್ಗೆ ನಿಗುರ್ಕೊಂಡು ಧರ್ಮಸ್ಥಳದಲ್ಲಿ ಗರುಡಗಂಬತ್ತರ ನಿಂತಿದ್ದ ಈ ಕಬ್ಜಾ ಬೆಂಗಳೂರಿನ RR ನಗರದ ಡಿ ಬಾಸ್ ಮನೆಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 156 ಕಿಲೋಮೀಟರ್ ಹೋಗೋಕೆ 6 ದಿನ ತಕೊಂಡು ದಿನಕ್ಕೆ ಬರೀ 26 ಕಿಲೋಮೀಟರ್ ನಡೆದ್ಬಿಟ್ಟು ಹೆಂಗಾಗಿದೆ ನೋಡಿ ಅವನ ಪರಿಸ್ಥಿತಿ. ನಿಜವಾಗ್ಲೂ ನಡ್ಕೊಂಡು ಹೋಗಿರೋದಕ್ಕೆ ನರಗಳೆಲ್ಲ ವೀಕ್ ಆಗಿ, ಕಾಲ್ಗಳು ಕ್ರ್ಯಾಕ್ ಆಗಿ, ತೊಡೆಗಳು ನೋವಾಗಿ, ಗುಲಾಬ್ ಜಾಮೂನ್ಗಳೆರಡು ಜಾಮ್ ಆಗ್ಬಿಟ್ಟವೆ ಅನ್ಸುತ್ತೆ. ಅದಕ್ಕೆ ಹೆಂಗ್ ಕುಣ್ತಾ ಬಿದ್ದವನೇ ನೋಡಿ. 1 2 3 4 ಅಲ್ಲ ಗುರು, ಪಾಪ ವಿಜಯಲಕ್ಷ್ಮಿ ಅವರು ಗಂಟೆಗೆ 5 ಲಕ್ಷದಂಗೆ ಲಾಯರ್ಗೆ ದುಡ್ಡು ಕೊಟ್ಟು ಹೆಂಗೋ ಡಿ ಬಾಸ್ ನ ಆಚೆ ತರಬೇಕು ಅಂತ ಅಷ್ಟೊಂದು ಕಷ್ಟ ಬೀಳ್ತವ್ರೆ. ಜೊತೆಗೆ ಅವರು ಹೋಗಿ ಕೇಳ್ಕೊಳ್ದೆ ಇರೋ ದೇವ್ರಿಲ್ಲ ಅಂತ ನ್ಯೂಸ್ ಅಲ್ಲಿ ತೋರಿಸ್ತವ್ರೆ. ಆದ್ರೆ ಇವ್ನು ಹೇಳೋದು ಹೆಂಗಿದೆ ಅಂದ್ರೆ, ನಾನು ಪಾದಯಾತ್ರೆ ಮಾಡ್ದಾಗೆಲ್ಲ ಒಳ್ಳೇದೇ ಆಗಿದೆ, ಇಲ್ಲೂ ಸಹ ಒಳ್ಳೇದೇ ಆಗುತ್ತೆ ಅನ್ನೋ ಲೆವೆಲ್ಗೆ ಪುಂಕ್ತವನೆ. ಅಲ್ಲೋ ಕಬ್ಜಾ, ನೀನ್ ಪಾದಯಾತ್ರೆ ಮಾಡ್ದಾಗೆಲ್ಲ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗಿರೋದು, ದರಿದ್ರ ನನ್ ಮಗ್ನೆ. ಚಾಮುಂಡಿ ಬೆಟ್ಟಕ್ಕೆ ನೀನ್ ಪಾದಯಾತ್ರೆ ಮಾಡಿದ್ಮೇಲೆ ಡಿ ಬಾಸ್ ವಿಷಯದಲ್ಲಿ ಪಾಸಿಟಿವಿಟಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. RCB ಮತ್ತೆ ಬುರ್ಡೇಕಸಲ್ಲಿ ಆಯ್ತಲ್ಲ ನೆಗೆಟಿವಿಟಿ, ಹಂಗಂತೂ ಆಗೋದ್ ಬೇಡ. ಬಂದ್ಬಿಟ್ಟ ಪಾಸಿಟಿವಿಟಿ ಅನ್ಕೊಂಡು ಮಟಾಸ್ಲೆಗ್ ನನ್ ಮಗ್ನೆ. ಕಾಯಿಸ್ಕೊಳ್ಳೋ
ಲೋ ಗುರು, ಅವನು ಡಿ ಬಾಸ್ ಗೆ ಒಳ್ಳೇದಾಗ್ಲಿ ಅಂತ ಏನೋ ಮಾಡ್ತಾವನೆ, ನಿಂಗೇನ್ ತೊಂದ್ರೆ ಅಂತ ಡಿ ಬಾಸ್ ಫ್ಯಾನ್ಸ್ ಬಂದು ಕಮೆಂಟ್ ಹಾಕ್ಬೋದು. ಆತರ ಕಮೆಂಟ್ ಹಾಕೋರು ನನ್ನ ಹಿಂದಿನ ವಿಡಿಯೋಸ್ ಗಳನ್ನ ನೋಡಿರಲ್ಲ ಅನ್ಸುತ್ತೆ, ಹೋಗಿ ನೋಡಿ. ಓಕೆನಾ? ನೋಡಿ ಸ್ವಾಮಿ, ಡಿ ಬಾಸ್ ಅವ್ರಿಗೆ ನಾನು ಅಭಿಮಾನಿ ಅಲ್ಲದೆ ಇರ್ಬೋದು, ಆದ್ರೆ ಅವ್ರ ಮೇಲೆ ತುಂಬಾ ಅಪಾರವಾದ ಅಭಿಮಾನ ಇದೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳ ಮೇಲೆ ತುಂಬಾ ಗೌರವ ಇದೆ. ಆಮೇಲೆ ಡಿ ಬಾಸ್ ನಮ್ಮ ಮೈಸೂರು ಅವರು ಅನ್ನೋ ಹೆಮ್ಮೆ ಇದೆ. ಏನೋ ಕೆಟ್ಟಗಳಿಗೆ ಕೆಲವೊಂದು ಕೆಟ್ಟದು ನಡೆದೋಗಿದೆ, ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆದ್ರೆ ಈ ನನ್ನ ಮಗ ಡಿ ಬಾಸ್ ಜೈಲ್ಗೆ ಹೋದಾಗ ಒಂದು ಪೋಸ್ಟ್ ಹಾಕಿಲ್ಲ, ಡಿ ಬಾಸ್ ನ ಮೀಡಿಯಾದವರು ಟಾರ್ಗೆಟ್ ಮಾಡಿದಾಗ ಒಂದು ಸ್ಟೋರಿ ಹಾಕಿಲ್ಲ, ಡಿ ಬಾಸ್ ಜೈಲಿಂದ ಆಚೆ ಬಂದಾಗ್ಲೂ ಏನೂ ಇಲ್ಲ. ರೀಸೆಂಟ್ ಆಗಿ ಡಿ ಬಾಸ್ ನ ತೆಲುಗು ಅವರು ಟ್ರೋಲ್ ಮಾಡಿದಾಗ್ಲೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದೆಲ್ಲ ಬಿಡಿ ಸ್ವಾಮಿ, ದರ್ಶನ್ ಅವ್ರಿಗೆ ಹೊಸಪೇಟೆಯಲ್ಲಿ ಯಾರೋ ಕಚಡ ನನ್ನ ಮಕ್ಕಳು ಕಚಡ ಕೆಲಸ ಮಾಡಿದ್ರಲ್ಲ, ಅವಾಗಾದ್ರೂ ಒಂದಾದ್ರೂ ವಿಡಿಯೋ ಮಾಡಾಕಿದ್ನ? ಹಾಕಿರಲ್ಲ. ಯಾಕಂದ್ರೆ ಹಾಕಿದ್ರೆ ಅದನ್ನ ತೋರಿಸ್ತಾ ಇರೋ ಮಗನ ಇವನು ಇಲ್ಲ ಸರ್, ಇಲ್ಲ. ಅವಾಗಿಂದ ಇಲ್ಲೇ ಇರೋನು ಇವಾಗೆಲ್ಲ ಬರೀ ಪ್ರಚಾರಕ್ಕೆ ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊತೀಯ. ಹಂಗಿದ್ದಿದ್ರೆ ಮೊದ್ಲಿಂದಾನು ತೋರಿಸ್ಬೇಕಿತ್ತಲ್ಲ ಅಂತ ಕೇಳಿದ್ರೆ ಇವ್ನು ಹೇಳೋದೇನ್ ಗೊತ್ತಾ? ಒಬ್ಬ ಫ್ಯಾನ್ ಆಗಿ ನಾನು ಫ್ಯಾನು ಅಂತ ಡೈಲಿ ಸ್ಟೋರಿ ಹಾಕೋದ್ರಲ್ಲಿ ವಿಡಿಯೋ ಮಾಡೋದಲ್ಲ, ಅದು ಅಭಿಮಾನ ಅಲ್ಲ. ಅಭಿಮಾನ ಮನಸ್ಸಲ್ಲಿದ್ರೆ ಸಾಕು. ಓಹೋ, ಅಭಿಮಾನ ಅನ್ನೋದು ಮನ್ಸಲ್ಲಿದ್ರೆ ಸಾಕು ಗುರು. ಡಿ ಬಾಸ್ ಮೇಲೆ ಅಭಿಮಾನ ಅಷ್ಟು ವರ್ಷದಿಂದ ಇವ್ನ ಮನ್ಸಲ್ಲೇ ಇತ್ತು. IPL ನಡಿಬೇಕಾದ್ರೂ ಮನ್ಸಲ್ಲಿತ್ತು, ಸೌಜನ್ಯ ಕೇಸ್ ಮುನ್ನೆಲೆಗೆ ಬಂದಾಗ್ಲೂ ಮನ್ಸಲ್ಲೇ ಇತ್ತು. ಇವಾಗ ಯಾವ್ದು ಟ್ರೆಂಡ್ ಆಗ್ತಿಲ್ವಲ್ಲ ಅನ್ನೋ ಸಮಯದಲ್ಲಿ ಬಡ್ಡಿ ಮಗಂದು ಅಭಿಮಾನ ತಡ್ಕೊಳಕಾಗದೆ ಮನ್ಸಿದ್ದ ಆಚೆ ಬಂದು ಹಿಂಗ್ ಪಾದಯಾತ್ರೆ ಮಾಡಿಸಿದೆ ಅಲ್ವೇಲ್ಲ ಕಬ್ಜಾ. ಸ್ನೇಹಿತರೆ, ಜನ ಯಾವ್ದನ್ನ ಇಷ್ಟಪಡ್ತಾರೆ, ಯಾವ್ದನ್ನ ಮಾಡಿದ್ರೆ ನನ್ನ ಫಾಲೋ ಮಾಡ್ತಾರೆ, ಯಾವ್ದ್ರಲ್ಲಿ ನಂಗೆ ಹೆಚ್ಚು ಪ್ರಚಾರ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಒಂದಾದ್ಮೇಲೆ ಒಂದನ್ನ ಮಾಡ್ತಾನೆ ಬರ್ತಾವನೆ. IPL ಟೈಮಲ್ಲಿ RCB ಅನ್ಕೊಂಡು ಬೆರಗ್ ಬಂದಂಗ ಆಡ್ದ. ಅದಾದ್ಮೇಲೆ ಸೌಜನ್ಯ ಹೋರಾಟಕ್ಕೆ ಪಾದಯಾತ್ರೆ ಅಂತ ಡವ್ ಮಾಡ್ದ. ಅದ್ರಲ್ಲೂ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಎಲ್ಲರ ಗಮನವನ್ನ ಸೆಳಿಬೇಕಲ್ಲ, ಅದಕ್ಕೆ ಹಿಂದೆ ಯಾವಾಗ್ಲೂ ಸಹ ಕನ್ನಡದ ಶಾಲ್ ಆಗದೆ ಇರೋನು ಕನ್ನಡ ಶಾಲ್ ಹಾಕೊಂಡು RCB ಟಿ ಶರ್ಟ್ ಹಾಕೊಂಡು ಪೋಸ್ ಕೊಟ್ಟಿದ್ದು. ಇವಾಗ ಎಲ್ಲೋಯ್ತು ಗುರು? ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಎಲ್ಲಿ ಕನ್ನಡ ಶಾಲ್ ಕಾಣ್ದೇ ಇಲ್ಲ. ಅಯ್ಯಯ್ಯೋ, ತಪ್ಪು ತಿಳ್ಕೊಬಿಟ್ಟಿದೀವಿ ಗುರು. ಇವಾಗ ಮಾಡ್ತಿರೋದು ಡಿ ಬಾಸ್ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡೋಕೆ ಅಲ್ವಾ? ಅದಕ್ಕೆ ಟಿ ಶರ್ಟ್ ಹಿಂದೆ ಡಿ ಬಾಸ್ ಫೋಟೋ ಹಾಕೊಂಡು ಟಿ ಶರ್ಟ್ ಮುಂದೆ ಡಿ ಬಾಸ್ ಅಂತ ನೇಮ್ ಪ್ರಿಂಟ್ ಹಾಕಿಸ್ಕೊಂಡು ವಿಡಿಯೋ ಮಾಡ್ತಾವನೆ. ಲೋ ಕಬ್ಜಾ, ಕೊನೆದಾಗ ಹೇಳ್ತಾ ಇದೀನಿ ಕೇಳಿಸ್ಕೋ. ನಿನ್ನ ಪ್ರಚಾರದ ತೆವಲಿಗೆ ಯಾರ್ಯಾರ್ದೋ ಹೆಸರು ತಕೊಂಡು ಬಾಯಿಗೆ ಬಂದಂಗೆ ಬೇದಿ ಮಾಡ್ಕೊಳ್ಳೋದು ಬಿಡು. ಇವಾಗ ರೀಸೆಂಟ್ ಆಗಿ ಮಾಡಿರೋ ವಿಡಿಯೋದಲ್ಲೂ ಸಹ ಸುಮಾರು ಕ್ರಿಯೇಟರ್ಸ್ ಹೆಸರು ತಕೊಂಡು ಮಾತಾಡಿದೀಯಾ. ಏನ್ ಮಾಡ್ತೀಯಾ? ಮತ್ತೊಬ್ಬರ ಕುಂಡಿಗೆ ಕೈ ಹಾಕಿ ಕೆರೆದು ಕೆಣಕಿ ಪ್ರಚಾರ ತಕೊಳ್ಳಿಲ್ಲ ಅಂದ್ರೆ ಜನ ನಿನ್ನ ಮರ್ತು ಬಿಡ್ತಾರೆ ಅನ್ನೋ ಚೀಪ್ ಟ್ರಿಕ್ಸ್ ಅಲ್ವಾ? ನೀನ್ ಏನಾರು ಮಾಡ್ಕೊಂಡು ಸಾಯಿ ಗುರು. ಆದ್ರೆ ಇನ್ನೊಂದ್ಸಲ ನನ್ನ ಬಗ್ಗೆ ಆಗ್ಲಿ ಮ್ಯಾಂಗೋ ಬಗ್ಗೆ ಆಗ್ಲಿ ಮಾತಾಡು, ಬೇಡ ಅನ್ನಲ್ಲ. ಆದ್ರೆ ಮಾತಾಡೋ ಬರ್ದಲ್ಲಿ ಕೆಟ್ಟ ಭಾಷೆ ಯೂಸ್ ಮಾಡ್ದೋ ಹಂಗೆ ಗುದ್ದೆದ ಮಗ ಮೈದಾನ ಆಗ್ಬಿಡ್ಬೇಕು. ಆಮೇಲೆ ಇನ್ನೊಂದು, ನೀನ್ ಮಾಡೋ ತುಕಾಲಿ ಕಂಟೆಂಟ್ ಗಳನ್ನ ಕಂಟೆಂಟ್ ಆಗಿ ನೋಡಿ ಅಂತ ಹೇಳೋ ನೀನು, ನಾವು ಮಾಡೋದನ್ನ ಕಂಟೆಂಟ್ ಅನ್ಕೊಂಡು ಬಾಯಿಗೆ ಬದನೆಕಾಯಿ ಇಟ್ಕೊಂಡು ಸುಮ್ನಿದ್ರೆ ಒಳ್ಳೇದು. ಇಲ್ವಾ? ನೀನು ಎಷ್ಟು ನಮ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತೀಯಾ, ಅದಕ್ಕಿಂತ ಜಾಸ್ತಿ ಅತಿ ಹೆಚ್ಚಾಗಿ ನಮಗೂ ಮಾತಾಡೋಕ್ ಬರುತ್ತೆ. ಏನಿಲ್ಲ, ಅರ್ದು ಊರ್ ಬಾಗ್ಲು ಮಾಡ್ಬಿಡ್ತೀವಿ, ಹುಷಾರು. ಲೋಪರ್ ತಗೊಂಬಂದು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀವಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.